ಜೀವನ ಇಚ್ಛೆಯ ಬಗ್ಗೆ ಅಭಿನವ ಶ್ರೀಗಳ ಅದ್ಭುತ ಮಾತು. ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಅಭಿನವ ಶ್ರೀಗಳು ಮನುಷ್ಯರಿಗೆ ಇರುವ ಜೀವನ ಇಚ್ಛೆ ಹಾಗೂ ನಿಸರ್ಗದ ಇಚ್ಛೆಯ ಬಗ್ಗೆ ತುಂಬಾ ಅದ್ಭುತವಾಗಿ ಮಾತನಾಡಿದ್ದಾರೆ. ಜೀವನದಲ್ಲಿ ನಿಸರ್ಗದ ಇಚ್ಛೆಗೆ ಒಪ್ಪಿಕೊಂಡು ಯಾರು ಬದುಕ್ತಾರೋ ಅವನೇ ಸುಖಿಯಾಗಿ ಇರ್ತಾನೆ ಎಂದು ಅಭಿನವ ಶ್ರೀಗಳು ತುಂಬಾ ಅದ್ಭುತವಾಗಿ ತಿಳಿಸಿದ್ದಾರೆ. ಚಂದ್ರಶೇಖರ್ ಸೋಮಣ್ಣವರ ಇಲ್ಲಿ ಎರಡು ಇಚ್ಛೆಗಳಿರ್ತವೆ. ಒಂದು ನಿಸರ್ಗದ ಇಚ್ಛೆ, ಒಂದು ಜೀವನ ಇಚ್ಛೆ. ಜೀವನ ಇಚ್ಛೆ ಏನು? ನನ್ನ ಶರೀರ ಸೊರಗಬಾರ್ದು, ನಮ್ಮ ಸಂಪತ್ತು ಸರಿಬಾರ್ದು, ನಮ್ಮ ಸಂಬಂಧಗಳು ಮುರಿಬಾರ್ದು, ನಮ್ಮ ಸಾವು ಬರಬಾರ್ದು. ಇದು ಜೀವನ ಇಚ್ಛೆ. ಆದರೆ ನಿಸರ್ಗದ ಇಚ್ಛೆಯೊಳಗೆ ಹಂಗಿಲ್ಲ. ಶರೀರ ಸೊರಗುವುದೇ, ಅಲ್ಲಿ ಸಂಪತ್ತು ಸರಿಯುವುದೇ, ಸಂಬಂಧಗಳು ಮುರಿಯುವುದೇ, ಸಾವು ಬರುವುದೇ. ಇದನ್ನು ಇಲ್ಲಿ ನಾವು ಏನು ಮಾಡ್ಬೇಕ್ರಿ ಅಂದ್ರೆ ನಮಗೇನೂ ಇಲ್ಲ. ಜೀವನ ಇಚ್ಛೆ, ಅದ್ರ ನಿಸರ್ಗದ ಇಚ್ಛೆಯೊಳಗೆ ಹಂಗಿಲ್ಲ. ಶರೀರ ಸೊರಗುವುದೇ, ಅಲ್ಲಿ ಸಂಪತ್ತು ಸರಿಯುವುದೇ, ಸಂಬಂಧಗಳು ಮುರಿಯುವುದೇ, ಸಾವು ಬರುವುದೇ. ಇದನ್ನು ಇಲ್ಲಿ ನಾವು ಏನು ಮಾಡ್ಬೇಕ್ರಿ ಅಂದ್ರೆ ನಮಗೇನೂ ಇಲ್ಲ. ನಿಸರ್ಗದ ಇಚ್ಛೆಗೆ ಒಪ್ಪಿಕೊಂಡು ಯಾವ ಬದುಕ್ತಾನೆ ಅವನೇ ಸುಖಿಯಾಗಿರ್ತಾನೆ. ಸೊ ಇವರು ಎಷ್ಟು ಚಂದ ಹೇಳ್ತಾರೆ, ರವೀಂದ್ರನಾಥ್ ಟ್ಯಾಗೋರ್, ನನ್ನದನ್ನೋದು ಏನೂ ಇಲ್ಲ. ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್. ಐ ಸರೆಂಡರ್ ಮೈ ವಿಲ್ ಆ್ಯಂಡ್ ಯುವರ್ ವಿಲ್. ಅಲ್ಲಿ ಏನೂ ಎರಡು ಇಲ್ಲ. ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್. ದೇರ್ ಇಸ್ ನೋ ಕಂಡೀಷನ್. ಅನ್ಕಂಡೀಷನಲ್ ಸರೆಂಡರ್. ದೇರ್ ಇಸ್ ನೋ ಕಂಡೀಷನ್. ಹಿಂಗಿದ್ರೆ ಹಿಂಗೆ ಆಗ್ತಿತ್ತಪ್ಪ, ಅಥವಾ ಹಿಂಗೆ ಮಾಡಪ್ಪ, ಹಿಂಗೆ ಮಾಡಿ, ನಥಿಂಗ್ ಎಲ್ಸ್. ನನ್ನದನ್ನೋದು ಏನೂ ಇಲ್ಲ. ನಿನ್ನ ಇಚ್ಛೆಗೆ ಎಲ್ಲವನ್ನು ಅರ್ಪಿಸಿಬಿಟ್ಟಿದ್ದೇನೆ. ನೀ ಹೆಂಗೆ ಮಾಡಿಸ್ತೀನಿ ಹಂಗಿರ್ತೀನಿ ಅಷ್ಟೇ.